ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಮಾಧ್ಯಮಗಳಲ್ಲಿ ಮಾತ್ರ ಗೊಂದಲ. ನಾಯಕತ್ವ ವಿಚಾರಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟಿನ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಮಾಧ್ಯಮದಲ್ಲಿ ಮಾತ್ರ ಗೊಂದಲ ಅಂತ. ಮಾಧ್ಯಮಗಳಲ್ಲಿ ಮಾತ್ರ ಊಹಾಪೋಹಗಳಿರೋದು, ನಮ್ಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಅಥವಾ ಕನ್ಫ್ಯೂಷನ್ಸ್ ಇಲ್ಲ ಅಂತ ಇದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಊಹಾಪೋಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಎಲ್ಲರ ಜೊತೆಗೂ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಅಂಥದ್ದೇನೂ ಆಗಿಲ್ಲ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅವಾಗ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಬೇಕು, ಅಂಗೈ ಹುಣ್ಣಿ ಕನ್ನಡಿ ಬೇಕಾ ಸರ್ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ನಿಮ್ಮ ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಆಮೇಲೆ ನಿಮ್ಮ ಬಣದಲ್ಲಿರುವಂಥವ್ರು ಕೊಡೋ ಸ್ಟೇಟ್ಮೆಂಟ್ಗಳು, ಅವ್ರ ಬಣದಲ್ಲಿರುವಂಥವ್ರು 5 ವರ್ಷ ಅವರೇ ಇರ್ತಾರೆ ಅನ್ನೋ ಸ್ಟೇಟ್ಮೆಂಟ್ಗಳು, ಆಮೇಲೆ ನೀವು ವಾರಕ್ಕೆ 2-3 ಸಲ ಬರೀ ಡೆಲ್ಲಿ ಫ್ಲೈಟ್ ಟಿಕೆಟ್ನ ಬುಕ್ ಮಾಡೋದು, ಇವೆಲ್ಲವೂ ಏನನ್ನ ಸೂಚಿಸುತ್ತೆ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಬಹುಶಃ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇವೆಲ್ಲವೂ ಕಾಮನ್, ಏನು ಕನ್ಫ್ಯೂಷನ್ ಇಲ್ಲ, ಮಾಧ್ಯಮಗಳ ಕ್ರಿಯೇಷನ್ ಇವು ಅಂತ ತೇಪೆ ಹಚ್ಚುವ ಅಥವಾ ಜಾರಿಕೊಳ್ಳುವ, ನುಣುಚಿಕೊಳ್ಳುವ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಅವರ ಸಂದಿಗ್ಧತೆ ಎಲ್ಲರಿಗೂ ಅರ್ಥ ಆಗ್ತಿದೆ. ರಾಜ್ಯದಲ್ಲಿ ಅವರ ಸಂದಿಗ್ಧತೆ ಹೆಂಗಿದೆ ಪರಿಸ್ಥಿತಿ ಅನ್ನುವಂಥದ್ದು ಎಲ್ರಿಗೂ ಅರ್ಥ ಆಗ್ತಾ ಇದೆ. ಅವರ ಸರ್ವ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಎಸ್, ಒಬ್ಬ KPCC ಅಧ್ಯಕ್ಷರಾಗಿ ಬಹಳ ಮೆಚೂರ್ಡ್ ಆಗಿ ಯೋಚನೆ ಮಾಡಬೇಕು, ಮಾತಾಡಬೇಕಾಗುತ್ತೆ. ಓ ಹೌದು ರೀ, ಹಿಂಗೆ ಪ್ರಾಬ್ಲಮ್ ಇದೆ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಹೈಕಮಾಂಡ್ನ ಭೇಟಿ ಮಾಡ್ತೀನಿ, 2.5 ವರ್ಷ ಆಯ್ತಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ನನಗೆ ಕೊಡಿ ಅಂತ ಕೇಳ್ತೀನಿ, ನಾನು CM ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ, ಆ ರೀತಿಯಾಗಿ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಬಹಳ ಮೆಚೂರ್ಡ್ ಆಗಿ ಆನ್ಸರ್ ಮಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅವರ ಜವಾಬ್ದಾರಿಯನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ ಅದರಲ್ಲಿ. ಓಕೆ, ಮೋರ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರೈಮ್ ಕಲೀಗ್ ಮಾರುತಿ ನೀಡ್ತಾರೆ. ಮಾರುತಿ, 2 ದಿನದಿಂದ ಠಿಕಾಣಿ ಹೂಡಿದ್ದಾರೆ ಡೆಲ್ಲಿಯಲ್ಲಿ, ಬಟ್ ಯಾರೊಬ್ರು ಕೂಡ ಟೈಮ್ ಕೊಡ್ತಾ ಇಲ್ವಾ? ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ರೀತಿ ಅಸಹಾಯಕತೆಯ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ? ಯಾರ ಕಡೆಗೆ ಬೇಯೋದು ನಾವು ಅಂತ? ನಿಜ, ಖಂಡಿತ ಈಗ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಅತ್ತ ಸಿದ್ದರಾಮಯ್ಯವರನ್ನು ಬಿಡುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇನ್ನಷ್ಟು ದಿನಗಳ ಕಾಲ ವೇಟ್ ಮಾಡಿ ಅನ್ನುವಂಥ ಹೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಸಮಯ ಅಷ್ಟು ಸುಲಭವಾಗಿ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಸಮಯವನ್ನು ಕೇಳಿದ್ದಾರೆ. ಇವತ್ತು ಮತ್ತು ನಿನ್ನೆ 2 ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಠಿಕಾಣಿ ಹಾಕಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಮೇಲೆ ಹೋಗಿದ್ದರೂ ಕೂಡ ತಮ್ಮ ಒಂದು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ನಾಯಕರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 2 ದಿನಗಳಿಂದಲೂ ಕೂಡ ಬೆಂಗಳೂರಲ್ಲೇ ಠಿಕಾಣಿ ಹಾಕಿದ್ದಾರೆ. ಹಲವು ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಈ ನಡುವೆ ದೆಹಲಿಗೆ ಹೋಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ನೇರವಾಗಿ ಖುದ್ದು ಭೇಟಿಯಾಗಿ ನನಗೆ ಈ ಹಿಂದೆ ಕೊಟ್ಟಂತಹ ಮಾತುಕತೆಯ ಅನುಸಾರ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡೇ ಬೆಂಗಳೂರಿಂದ ದೆಹಲಿಗೆ ಹೋಗಿದ್ದು. ಆದರೆ ದೆಹಲಿಯಲ್ಲಿ 2 ದಿನಗಳಿಂದಲೂ ಕೂಡ ಹಲವು ನಾಯಕರ ಭೇಟಿಗೆ ಸಂಪರ್ಕಕ್ಕೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಯಾರೂ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಇವತ್ತು ಕೂಡ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೆ ಪ್ರಯತ್ನಗಳು ಆಗ್ತಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಿದ್ದಾವೆ. ಒಂದು ವೇಳೆ ಸೋನಿಯಾ ಗಾಂಧಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾದರೆ, ಪ್ರಿಯಾಂಕಾ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದಾದರೆ ಬಹುತೇಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜ್ ಸಿಗಬಹುದು ಅನ್ನುವಂಥ ಒಂದು ಆಶಾಭಾವನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಮಟ್ಟದಲ್ಲಿರುವಂಥ ಈ 3 ನಾಯಕರು ಸಿಕ್ಕಿದ್ದೆ ಆದರೆ ನನ್ನ ಅವಧಿ ಈಗಿದೆ, ನನಗೆ ಈಗ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಮುಂದಾಗಿರುವಂಥದ್ದು. ಹೀಗಾಗಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸಮಯ ಕೊಟ್ಟಿದ್ದಾದರೆ ತಮ್ಮ ಒಂದು ಹಕ್ಕೊತ್ತಾಯವನ್ನು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ಕಾಂಗ್ರೆಸ್ ಹೈಕಮಾಂಡ್ ಬ್ಯಾಲೆನ್ಸ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಜಾರಾಗಬಾರ್ದು, ಸಿದ್ದರಾಮಯ್ಯ ಅವ್ರಿಗೂ ಬೇಜಾರಾಗಬಾರ್ದು ಅನ್ನೋ ರೀತಿಯಲ್ಲಿ. ಇನ್ನು ಡಿ ಕೆ ಶಿವಕುಮಾರ್ ಏನು ಮಾತಾಡಿದ್ರು ಡೆಲ್ಲಿಗೆ ಹೋಗಿರೋ ಸಂದರ್ಭದಲ್ಲಿ ನೋಡೋಣ ಬನ್ನಿ ಒಂದ್ಸಲ.
So, was there any 2.5 year formula discussed when the government was formed in Karnataka in 20? Disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them could support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I'm very happy the High Command also gave me a very free hand. Myself and all the team, we all are to, as a team. It is not only D.K. Shivakumar or Siddaramaiah. All the legislators, candidates, the cadres, they have sacrificed a lot of things and they brought us to. So, will you be meeting the party high commands, party leadership today? As well as any appointment you have sought with Rahul ji because Kharge ji is in Bangalore, sir. This trip, I am not meeting anyone. This trip, I am not meeting anyone because I think no one is. 2.5 ವರ್ಷದ ವಿಚಾರದ ಬಗ್ಗೆ ಚರ್ಚೆ ಆಯ್ತಂದ್ರೆ ನಾವು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಒಟ್ಟಿಗೆ ಪಾರ್ಟಿಯನ್ನು ತಂದಿದ್ದೀವಿ, ಒಟ್ಟಿಗೆ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಮಾತ್ರ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು.